ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೆಹಂದಿ ತಲೆಗೆ ಹಾಕೋ ಹೆನ್ನ ಪೌಡರ್ನ ಮಿಕ್ಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನೈಟು ಒಂದು ಕಬ್ಬಿಣದ ಬಾಣಲಿ ತೊಗೋಬೇಕು. ಅದರಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಮೆಹಂದಿ ಹಾಕ್ಕೊಂಡು ಒಂದು ಸ್ಯಾಶೆ ಕಾಫಿ ಪೌಡರ್ನ ಸ್ವಲ್ಪ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಮಿಕ್ಸ್ ಮಾಡಿದಾಗ ಓಪನ್ ಮಾಡಿ ಮಿಕ್ಸ್ ಮಾಡಿದಾಗ ನೋಡಿ, ಇದು 2 ಡೇಸ್ ಆದಮೇಲೆ ಈ ಥರ ಬರುತ್ತೆ. ನೀವು ಒಂದು ದಿನಕ್ಕೆ 2 ಸಲ ಬೆಳಗ್ಗೆ ಸಂಜೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಡ್ತಾಯಿರಿ. ಅವಾಗ ಈ ಥರ ಡಾರ್ಕ್ ಕಲರ್ ಬರುತ್ತೆ. ನಿಮಗೆ ಅಪ್ಲೈ ಮಾಡಿಕೊಂಡಾಗ ಅದು ತುಂಬ ಇದು ಗೋಲ್ಡನ್ ಕಲರ್ ಬರೋಲ್ಲ, ಆರೆಂಜ್ ಕಲರ್ ಬರೋಲ್ಲ, ನಿಮಗೆ ಡಾರ್ಕ್ ಕಲರೇ ಬರುತ್ತೆ ಸ್ವಲ್ಪ. ಮತ್ತು ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನೈಟಲ್ಲಿ ನೀವು ಆಯಿಲ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಡೇ ಪಾರ್ಟಿಷನ್ ತೆಗೆದು ಅಪ್ಲೈ ಮಾಡಿಕೊಂಡು 2 ಅವರ್ಸ್ ಇದ್ಬಿಟ್ಟು ವಾಟ್ರ್ ವಾಶ್ ಮಾಡಿ, ಅದ್ರ ನೆಕ್ಸ್ಟ್ ಡೇ ಇಂಡಿಗೋನ ಸ್ವಲ್ಪ ನೀರಲ್ಲಿ ಕಲಸಿಟ್ಬಿಟ್ಟು 10 ಮಿನಿಟ್ಸ್ ಬಿಡಿ. ಮತ್ತು ಅದನ್ನು ಹೀಗೆ ಹೆನ್ನ ಅಪ್ಲೈ ಮಾಡ್ಕೊಂಡಂಗೆ ಅಪ್ಲೈ ಮಾಡಿಕೊಂಡು ಮೈಲ್ಡಾಗಿ, ನಾನು ಸೀಗೆ ಪುಡಿ ಶಾಂಪು ಹೇಳಿದ್ದೀನಲ್ಲ, ಸೀಗೆಕಾಯಿದು, ಅದನ್ನು ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಡಾರ್ಕ್ ಕಲರ್ ಬರುತ್ತೆ. ಒಂದೇ ಸಲಕ್ಕೆ ಬರೋಲ್ಲ, ನೀವೊಂದು 4-5 ಸಲ ಅಪ್ಲೈ ಮಾಡ್ತಾ ನಿಮ್ಮ ಹೇರು ಡಾರ್ಕ್ ಕಲರ್ ಟರ್ನ್ ಆಗುತ್ತೆ. ಅಂದರೆ ಡಾರ್ಕ್ ಸ್ವಲ್ಪ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಡೈಗಿಂತನೂ ತುಂಬ ಒಳ್ಳೆಯದು, ಹೇರ್ ಫಾಲ್ ಎಲ್ಲ ಆಗಲ್ಲ. ನೋಡಿ ಎಂಥ ಕಲರ್ ಬರುತ್ತೆ. ಅದನ್ನು ಕೈಗೆ ಗ್ಲೌಸ್ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಮೆಹಂದಿ ಅಪ್ಲೈ ಮಾಡಿದ್ದೀನಿ ನೀಟಾಗಿ. ಇಮಿಡಿಯೇಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಡಾರ್ಕ್ ಬಂದಿದೆ ಅಂತ ಮಿಕ್ಸ್ ಮಾಡಿದ್ದು. ನೀವು ಆದಷ್ಟು ಹೇರ್ ಡೈನ ಕಂಟ್ರೋಲ್ ಮಾಡಿ. ಸೊ ಹೇರ್ ಡೈ ಮಾಡೋದ್ರಿಂದ ಬ್ರೈನ್ ಟ್ಯೂಮರ್ ಬರ್ಬೋದು ಅಂತ ಹೇಳ್ತಾರೆ ಡಾಕ್ಟರ್ಗಳು. ಕಂಟ್ರೋಲ್ ಮಾಡಿ. ಈ ಥರ 1 ಡೇ ಮೆಹಂದಿ, ನೆಕ್ಸ್ಟ್ ಡೇ ಇಂಡಿಗೋ ಅಪ್ಲೈ ಮಾಡ್ತಾ ಬನ್ನಿ, ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ಹೀಗೆ ಬರುತ್ತೆ. ಇಂಡಿಗೋ ಹಾಕಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಮತ್ತು ನೀವು ನಾನು ಹೇಳ್ಕೊಟ್ಟಿದ್ದು ಶಾಂಪು ಹಾಕ್ತಾ ಇದ್ದೀರಾ, ಹಾಕುವಾಗ ನಿಮಗೆ ಹೇರ್ ಫಾಲ್ ಆಗುತ್ತೆ ಅಂತೇನು ಹೆದರ್ಕೋಬೇಡಿ. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಒಬ್ಬೊಬ್ರಿಗೆ ಉದುರುತ್ತೆ, ಎಲ್ರಿಗೂ ಉದುರಲ್ಲ. ನನಗಂತೂ ಹೇರ್ ಫಾಲ್ ಇಲ್ಲವೇ ಇಲ್ಲ, ಫುಲ್ ಕಂಟ್ರೋಲ್ ಆಗಿಬಿಟ್ಟಿದೆ. ಮತ್ತು ಹೇರ್ ಡೈ ಬಿಟ್ಟು ಹೀಗೆ ಮೆಹಂದಿ ಹಾಕ್ಕೊಂಡು ಇಂಡಿಗೋ ಹಾಕೋದ್ರಿಂದ ಆವಾಗಲೂ ಹೇರ್ ಫಾಲ್ ಆಗಲ್ಲ. ಟ್ರೈ ಮಾಡಿ. ನೋಡಿ, ಹೀಗೆ ಬರುತ್ತಪ್ಪ, ನೀಟಾಗಿ ಬರುತ್ತೆ. ಹೀಗೆ ನನಗೆ ಹೇರ್ ಫಾಲ್ ಅಂತೂ ಕಂಟ್ರೋಲ್ ಆಗಿಬಿಟ್ಟಿದೆ. ನೀವು ಟ್ರೈ ಮಾಡಿ. ನೋಡಿ, ಇಂಡಿಗೋ ಪೌಡರ್ ಹಾಕಿ 1 ಅವರ್ ಆಗಿದೆ, ಡ್ರೈ ಆಗಿದೆ. ಈಗ ವಾಶ್ ಆದಮೇಲೆ ಒಂದು ಸಲ ತೋರಿಸ್ತೀನಿ. ನೋಡಿ, ಹೇರ್ ವಾಶ್ ಆಗಿದೆ, ಡ್ರೈ ಆದಮೇಲೆ ಒಂದು ಸಲ ತೋರಿಸ್ತೀನಿ ಹೇರ್ ಕಲರ್ ಹೇಗೆ ಬಂದಿದೆ ಅಂತ. ಮತ್ತು ನಾನು ಬಿಸಿಲಲ್ಲಿ ಹೇರ್ ಡ್ರೈ ಮಾಡ್ಕೊತೀನಿ. ಬಿಸಿಲಲ್ಲಿ ಹೇರ್ ಡ್ರೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕ್ಯಾಲ್ಪಿಗೆ ಬಿಸಿಲು ಬೀಳುತ್ತೆ, ಸೊ ಕೂದಲು ಉದುರಲ್ಲ. ಹೇರ್ ಡ್ರೈಯರ್ ಇದೆಲ್ಲ ತುಂಬ ಕಂಟ್ರೋಲ್ ಮಾಡಿ. ಹೀಗೆ ಡ್ರೈ ಆಗಿದ್ದ ಹೇರ್ ನೋಡಿ, ಇಂಡಿಗೋ ಕಲರ್ ಹೀಗೆ ಬರುತ್ತೆ. ಅಷ್ಟೊಂದು ಮೆಹಂದಿದು ಆರೆಂಜ್ ಕಲರ್ ಕಾಣಲ್ಲ, ಹೀಗೆ ಬರುತ್ತೆ. ನೋಡಿ, ಇಂಡಿಗೋ ಕಲರ್ ಹೀಗೆ ಬರುತ್ತೆ.
ನೀವು ಇಂಡಿಗೋ ಹಾಕಿದಾಗ ಶಾಂಪೂ ಆಗಲಿ ಇಲ್ಲ ಸೀಗೆಕಾಯಿ ಆಗಲಿ ಯಾವುದು ಹಾಕಿ ತುಂಬ ವಾಶ್ ಮಾಡಬೇಡಿ, ಬರೀ ಹೇರಿಗೆ ಮಾತ್ರ ಅಪ್ಲೈ ಮಾಡಿ. ಸ್ಕ್ಯಾಲ್ಪಿಗೆ ವಾಟರ್ ವಾಶ್ ಮಾಡ್ಕೊಳ್ಳಿ, ನೀಟಾಗಿ ಮೇಂಟೈನ್ ಆಗುತ್ತೆ.